ನಮಸ್ಕಾರ. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ನಿಮ್ಮ ಸಂಸದ ಜಿ ಕುಮಾರ್ ನಾಯಕ್ ಮಾಡುವಂಥ ನಮಸ್ಕಾರಗಳು. ಇನ್ನು ಕೆಲವೇ ಹೊತ್ತಿನಲ್ಲಿ ಬಜೆಟ್ ಮಂಡನೆಯಾಗಲಿದೆ. ಬಜೆಟ್ನಿಂದ ನಿರೀಕ್ಷೆಗಳು ಹಲವಾರಿದ್ದಾವೆ. ಕರ್ನಾಟಕದ ವತಿಯಿಂದ ಅದರಲ್ಲೂ ರಾಯಚೂರಿನಲ್ಲಿ ಏಮ್ಸ್ ನೀಡಬೇಕು ಅನ್ನುವ ಒಂದು ನಿರೀಕ್ಷೆ ಹಲವಾರು ವರ್ಷಗಳಿಂದ ಇರುವಂಥದ್ದು ನಿಮಗೆ ಗೊತ್ತಿದೆ. ಈ ಬಾರಿ ಆದರೂ ಕೇಂದ್ರ ಸರ್ಕಾರ ಕರ್ನಾಟಕದ ಬೇಡಿಕೆಯನ್ನು ಮನ್ನಿಸಿ ಏಮ್ಸ್ನ ರಾಯಚೂರಿನಲ್ಲಿ ನೀಡುತ್ತೆ ಅಂತ ಹೇಳಿ ನಾನು ಆಶಿಸಿದ್ದೇನೆ. ಎರಡನೇದಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಬಾರಿ ಹೇಳಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಕರ್ನಾಟಕಕ್ಕೆ ತೆರಿಗೆಯ ಪಾಲು ಬಹಳ ಕಡಿಮೆ ಬರ್ತಾ ಇದೆ. 5 ವರ್ಷಗಳಿಂದ ಸುಮಾರು 80,000 ಕೋಟಿ ರೂಪಾಯಿಗಳಷ್ಟು ಕಡಿಮೆ ಆಗಿರೋದನ್ನು ನಾವು ನೋಡಿದ್ದೇವೆ. ಈ ರೀತಿಯ ಅನ್ಯಾಯವನ್ನು ಈ ಬಾರಿ ಆದರೂ ಅದು ಸರಿತೂಗಿಸಿಕೊಡ್ತಾರೆ ಅಂತೇಳಿ ನಾವು ಆಶಿಸೋಣವೆ. ಅಲ್ಲದೇ ಕರ್ನಾಟಕದ ಹಲವಾರು ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದಲ್ಲಿ ಬಾಕಿ ಇದ್ದಾವೆ. ಕಳಸಾ ಬಂಡೂರಿ ಆಗ್ಬೋದು, ಭದ್ರಾ ಮೇಲ್ದಂಡೆ ಆಗ್ಬೋದು, ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ನಾವು ಕೇಳ್ತಾ ಇರುವಂತಹ ವಾರ್ಷಿಕ ಅನುದಾನ ಆಗ್ಬೋದು. ಕರ್ನಾಟಕ ಸರ್ಕಾರ ಪ್ರತಿ ವರ್ಷವೂ 5,000 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಈ ಭಾಗದ ಜನರಿಗೆ ಅವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದೆ. ಅದೇ ರೀತಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ಜೊತೆ ಕೈಜೋಡಿಸಿ ಈ ಭಾಗದ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಕೊಡಮಾಡಬಹುದೇ ಎನ್ನುವ ನಿರೀಕ್ಷೆ ಕೂಡ ನನಗೆ ಇದೆ. ಆದ್ದರಿಂದ ಈ ಎಲ್ಲ ನಿರೀಕ್ಷೆಗಳನ್ನ ಹೊತ್ತು ನಿಮ್ಮೆಲ್ಲರ ಪರವಾಗಿ ನಾನು ಲೋಕಸಭೆಯಲ್ಲಿ ಹೋಗ್ತಾ ಇದ್ದೇನೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ, ತನ್ಮೂಲಕ ದೇಶದ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ನಮಸ್ಕಾರ. ಬನ್ನಿ ಹೋಗೋಣ.